ಇನ್ನು ಕೆಲವು ಕಡೆಗಳಲ್ಲಿ ಅಕಾಲಿಕ ಮಳೆ ಆಗ್ತಾ ಇದೆ. ಸೈಕ್ಲೋನ್ ಎಫೆಕ್ಟ್ ಅಂತ ಹೇಳಿರೋದು ಅದನ್ನ ಹವಾಮಾನ ಇಲಾಖೆ. ಇದರ ಪರಿಣಾಮವಾಗಿ ಹಲವು ಕಡೆಗಳಲ್ಲಿ ಬೆಳೆ ನಾಶವಾಗಿ ಹೋಗ್ಬಿಟ್ಟಿದೆ. ಬಳ್ಳಾರಿ ಜಿಲ್ಲೆಯಾದ್ಯಂತ ಅಕಾಲಿಕ ಮಳೆ ಅವಾಂತರ ಸೃಷ್ಟಿ ಮಾಡಿದೆ. ಬಿರುಗಾಳಿ ಸಮೇತವಾಗಿ ಭಾರೀ ಮಳೆಗೆ ಭತ್ತ ಬೆಳೆ ನೆಲಕ್ಕಚ್ಚಿದೆ. ಕಟಾವಿಗೆ ಬಂದಿದ್ದ ಭತ್ತದ ಬೆಳೆ ಸಂಪೂರ್ಣ ಹಾಳಾಗಿ ಹೋಗ್ಬಿಟ್ಟಿದೆ. ಕೋಳಗಳ ಗ್ರಾಮದ ನಾಗರಾಜ್ ಎಂಬುವರ 5 ಎಕರೆ ಬೆಳೆ ಹಾಳಾಗಿ ಹೋಗ್ಬಿಟ್ಟಿದೆ. ಬಿರುಗಾಳಿಗೆ ನೆಲ್ಲು ಕೊಳೆಯುವ ಸ್ಥಿತಿಗೆ ಬಂದು ನಿಂತ್ಕೊಂಡಿದೆ. ಸೊ ಈಗ ಸರ್ಕಾರ ಬೆಳೆ ಹಾನಿಗೆ ಪರಿಹಾರ ನೀಡಬೇಕು ಅಂತ ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸೊ ಬಿರುಗಾಳಿಗೆ ಈಗ ಉದುರು ಬಿದ್ದಿರೋದನ್ನು ನೋಡ್ತಾ ಇದ್ದೀರಾ. ನೆಲ್ಲು ಎಲ್ಲ ಕೊಳೆಯುವ ಸ್ಥಿತಿಗೆ ಬಂದ್ಬಿಟ್ಟಿದೆ. ಅದೊಂದ್ಸಲ ಬಾಗ್ಬಿಟ್ರೆ ಮುಗಿದೋಯ್ತು. ಬಿಸಿಲು ಬಂದರೆ ಎದ್ದು ನಿಲ್ಲತ್ತೆ. ಅದು ಬಿಸಿಲಿಲ್ಲ, ಬರೀ ಮಳೆ ಆಗ್ತಾ ಇದೆ ಅಂತಂದರೆ ಬಾಗಿದ್ರೆ ಮುಗಿದೋಯ್ತು. ಅದು ಮತ್ತೆ ಮೊಳಕೆ ಹೊಡೆಯೋಕ್ಕೆ ಶುರು ಆಗ್ಬಿಡುತ್ತೆ. ಅದು ಭತ್ತದ ಸಮಸ್ಯೆನೇ ಅದು. ಸೊ ಹಾಗೆ ಎಷ್ಟು ಮಳೆ ಆಗಬೇಕು, ತದನಂತರ ಇಮಿಡಿಯೇಟಾಗಿ ಬಿಸಿಲು ಬಂದರೆ ಮತ್ತೆ ನಿಂತ್ಕೊಂಡ್ಬಿಡುತ್ತೆ ನೇರವಾಗಿ. ಇಲ್ಲಾಂದರೆ ಗಾಳಿ ಬೀಸಿದಾಗ ಮಕಾಡೆ ಮಲಗಿಬಿಡುತ್ತೆ. ಅತಿವೃಷ್ಟಿ ಅನಾವೃಷ್ಟಿ ಆದಾಗಲೆಲ್ಲ ಅದರ ನೇರ ಹೊಡೆತ ಬೀಳುವಂಥದ್ದು ಅನ್ನದಾತರ ಮೇಲೆ. ಇದೀಗ ಬಳ್ಳಾರಿ ಜಿಲ್ಲೆಯಲ್ಲಿ ತಡರಾತ್ರಿ ಸುರಿದಂಥ ಆಲಿಕಲ್ಲು ಸಹಿತ ಭಾರಿ ಮಳೆಯಿಂದಾಗಿ ರೈತರ ಭತ್ತದ ಗದ್ದೆಗಳು ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಅಂದರೆ ಆಲಿಕಲ್ಲು ಭತ್ತದ ಮೇಲೆ ಬಿದ್ದಿದ್ದರಿಂದಾಗಿ ಇನ್ನೇನು ಕಟಾವು ಮಾಡಬೇಕಾಗಿದ್ದಂಥ ಭತ್ತ ಸಂಪೂರ್ಣವಾಗಿ ನೆಲಕ್ಕುರುಳುವಂಥದ್ದು. ನಾನೀಗ ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತೇನೆ. ಅಂದರೆ ಈಗ ಇದೇನು ಭತ್ತ ಏನಿತ್ತು ಈಗಾಗಲೇ ಕಾಳು ಕಟ್ಟಿ ಇನ್ನೇನು 1 ವಾರದಲ್ಲಿ ಕಟಾವು ಮಾಡಬೇಕಾಗಿತ್ತು. ಆದರೆ ಅಕಾಲಿಕವಾಗಿ ಸುರಿದಂಥ ಭಾರೀ ಆಲಿಕಲ್ಲು ಸಹಿತ ಮಳೆ ಏನಿತ್ತು, ಆ ಮಳೆಯಿಂದಾಗಿ ಭತ್ತ ಸಂಪೂರ್ಣವಾಗಿ ನೆಲಕ್ಕುರುಳಿರುವಂಥದ್ದು. ನಾನೀಗ ಮತ್ತೊಂದು ಕಡೆಗೆ ತೋರಿಸ್ತಾ ಹೋಗ್ತೇನೆ. ಅಂದರೆ ಇಲ್ಲೇನು ರೈತರು ಈಗಾಗಲೇ ಭತ್ತವನ್ನು ಬೆಳೆದಿದ್ರು, ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ನೆಲಕ್ಕೆ ಬಿದ್ದಿರುವಂಥದ್ದು. ಈ ರೀತಿಯಾಗಿ ಮಣ್ಣಿಗೆ ಅಂದರೆ ನೆಲಕ್ಕೆ ಬಿದ್ದಿರೋದ್ರಿಂದಾಗಿ ಇದು ಯಾವುದೇ ಕಾರಣಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ. ಸರಿಸುಮಾರು 1 ಎಕರೆಗೆ 50 ರಿಂದ 60 ಸಾವಿರ ಖರ್ಚು ಮಾಡಿ ರೈತರು ಭತ್ತದ ಬೆಳೆಯನ್ನು ಬೆಳೆದಿದ್ರು. ಆದರೆ ಈ ರೀತಿಯಾಗಿ ಸುರಿದಂಥ ಆಲಿಕಲ್ಲು ಸಹಿತ ಮಳೆಯಿಂದಾಗಿ ಸಂಪೂರ್ಣವಾಗಿ ಬೆಳೆ ಹಾಳಾಗಿರುವಂಥದ್ದು. ಇದರಿಂದಾಗಿ ಸಾಲ ಸೂಲ ಮಾಡಿ ಬೆಳೆಯನ್ನು ಬೆಳೆದಿದ್ದಂಥ ರೈತರು ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಯಾಕಂದರೆ ಇನ್ನೇನು ಭತ್ತ ಕಟಾವು ಮಾಡಬೇಕು, ಕಟಾವು ಮಾಡಿ ಮಾರ್ಕೆಟ್ಗೆ ಕಳಿಸಬೇಕು, ಖರ್ಚು ಮಾಡಿದಷ್ಟು ಆದಾಯವನ್ನಾದರೂ ತೆಗೆದುಕೊಳ್ಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿ ರೈತರಿದ್ರು. ಆದರೆ ಇದೀಗ ಈ ರೀತಿಯ ಮಳೆಯಿಂದಾಗಿ ಬೆಳೆಯೆಲ್ಲ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ನಮ್ಮ ಜೊತೆಗೆ ಇದೀಗ ರೈತರಿದ್ದಾರೆ, ಅವ್ರು ಮಾತಾಡ್ಸೋಗೋಣ. ಸರ್, ಈಗ ಮಳೆ ಯಾವಾಗ ಬಂತು ಮತ್ತು ಎಷ್ಟೆಲ್ಲ ಲಾಸ್ ಆಗಿದೆ? ನನ್ನ ಹೆಸರು ನಾಗರಾಜ್ ಸರ್. ನಮ್ಮದೇ ಹೊಲ. ನಿನ್ನೆ ಸಾಯಂಕಾಲ ಆನೆಕೊಲ್ಲು ಮಳೆ ಬಂದಿರೋದ್ರಿಂದ ಭಾರಿ ನೆಲ್ಲೆಲ್ಲ ಭತ್ತ ಎಲ್ಲವೂ ನೆಲಕ್ಕೆ ಉದಿರಿ ಎಲ್ಲ ಏನೇನಿಲ್ದಂಗೆ ಆಗ್ಬಿಟ್ಟಿದೆ ಸರ್. ಎಲ್ಲ ನಮಗೆ ಸರ್ಕಾರ ಏನನ್ನ ನಮಗೆ ಪರಿಹಾರ ಕೊಟ್ಟರೆ ನಮಗೆ ರೊಟ್ಟಿ ಏನನ್ನ ಉಳಿಗತ್ತೆ ಇರ್ತದೆ ಸರ್. ಇಲ್ಲದ್ರಿಗಿನ ಎಣ್ಣೆ ಕುಡಿದು ಸಾಯೋ ಹೊತ್ತು ಬಂದದ್ದು ಸರ್. ನಮಗೆ ಏನಿಲ್ಲ, ಇದರಿಂದ ಸರ್ಕಾರ ಏನನ್ನ ಪರಿಹಾರ ಕೊಟ್ಟರೆ ಬೇಯಿಸುತ್ತೆ ಸರ್. ನಮಗೆ ಯಜಮಾನ್ರಿ, ಈಗ ಎಷ್ಟು ತಿಂಗಳು ಬೆಳೆ ಇತ್ತು, ನೀವು ಯಾವಾಗ ಕಟ್ ಮಾಡಬೇಕಾಗಿತ್ತು? ಮಿಷಿನ್ ಬರ್ತದೆ ಸರ್. ನಾಡ್ದ ಮಿಷಿನ್ ಕಟ್ ಮಾಡ್ಬೇಕಂದ್ರೆ ನಿನ್ನೆ ಬಂದು ಭಾರಿ ಅನಾವತ್ತಿಂದ ಮಳೆ ಬಂದು ಬಿರುಗಾಳಿ ಆನೆಕೊಲ್ಲು ಮಳೆ ಬಂದು ಎಲ್ಲ ಲಾಸ್ ಆಗಿ ಎಲ್ಲ ಉದಿರಿ ಭತ್ತ 1-2 ಚೀಲ ಕೂಡ ಬರಂಗಿಲ್ಲ ಸರ್ ಎಕರೆಗೆ. ಎಲ್ಲ ಲಾಸ್ ಆಗಿದೆ ಸರ್. ನಮ್ಗೆ ಏನನ್ನ ಸರ್ಕಾರ ರೊಟ್ಟಿ ಏನನ್ನ ಪರಿಹಾರ ಕೊಟ್ಟರೆ ನಾವು ಉಳಿಗತೆ ಇರ್ತದೆ ಸರ್. ಇಲ್ಲದ್ರಿಗೆ ಎಣ್ಣೆ ಕುಡಿದು ಸಾಯ್ಬೇಕಾಗ್ತದೆ ಸರ್. ನಾವು 1 ಎಕರೆಗೆ 60-70 ಸಾವಿರ ರೂಪಾಯಿ ಮೇಲೆ ಖರ್ಚಿದೆ ಸರ್. ಬೆಳೆ ಬಂದು ಇದು ಎಕರೆಗೆ 2.5 ಲಕ್ಷ ರೂಪಾಯಿ ಬೆಳೆ ಬರ್ತದೆ ಸರ್. ಇವಾಗ ನಮಗೆ ಕೈಯಾಗ ಸೇರೋ ಟೈಮ್ನಲ್ಲಿ ಹಿಂಗೆ ಬಂದು ಅನಾಹುತ ಸರ್. ನಮಗೆ ಇನ್ನೊಬ್ಬರು ರೈತರು ಕೊಡಿದ್ರೆ ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ಈಗ ಇಷ್ಟು ಪ್ರಮಾಣದಲ್ಲಿ ಸಂಪೂರ್ಣವಾಗಿ ನೆಲ್ಲೆಲ್ಲ ಹಾಳಾಗಿ ಹೋಗೈತೆ ಸರ್. ಈಗ ಇದೇನಾದರೂ ಉಪಯೋಗಕ್ಕೆ ಬರ್ತದೆ? ಇದರಿಂದ ಏನಾದರೂ ಕಟಾವು ಮಾಡಿ ಮಾರ್ಕೆಟಿಗೆ ತೆಗೆದುಕೊಂಡು ಹೋಗ್ಬೋದಾ? ಅಥವಾ ಕಟಾವು ಮಾಡುವಷ್ಟಾದ್ರೂ ದುಡ್ಡು ಬರ್ಬೋದಾ ಸರ್ ಇದರಲ್ಲಿ? ಕಟಾವು ಮಾಡೋಕ್ಕೆ ಕೂಡ ಏನು ಇದರಲ್ಲಿ ಏನು ಸಿಗ್ತಾ ಇಲ್ಲ ಸರ್. ನಿನ್ನೆ ಆಗಿರ್ತಕ್ಕಂಥ ಅವಘಟನೆ ಇದು ಮಳೆ ನಿನ್ನೆ 3 ಗಂಟೆಗೆ ಆಗಿರ್ತಕ್ಕಂಥ ಆನೆಕಲ್ಲು ಮಳೆ ತುಂಬ ರೈತರನ್ನ, ಈ ಭಾಗದಲ್ಲಿ ರೈತರು ಕುರುಗೋಡು ದಿಕ್ಕಿನಲ್ಲಿರ್ತಕ್ಕಂಥ ರೈತರು, ಕೊಳಗಲ್ಲಾಗಿರ್ತಕ್ಕಂಥ ರೈತರನ್ನ ತುಂಬ ಗಂಭೀರವಾಗಿ ತುಂಬ ಭಯ ಬೀಳಿಸಿದೆ. ಇದು ಸೀಡ್ಸ್ ಭತ್ತ, ಇದು ಮಾಮೂಲು ಭತ್ತ ಅಲ್ಲ. ಸುಮಾರು ಏನಿಲ್ಲ ಅಂದರೆ ಎಕರೆಗೆ 1 ಲಕ್ಷ ರೂಪಾಯಿ ಮೇಲೆ ಬರ್ತಕ್ಕಂಥದ್ದು ಭತ್ತ.